The Spirit of God will work in them. ದೇವರ ಆತ್ಮವು ಅವರೊಂದಿಗೆ ನಡೆಯುತ್ತೆ. You may be very ordinarily, you might have come. ನೀವು ಸಾಧಾರಣವಾಗಿ ಇಲ್ಲಿ ಬಂದಿರಬಹುದು. But you are very precious in the eyes of the Lord. ನೀವು ದೇವರ ನೋಟದಲ್ಲಿ ತುಂಬಾ ಅದ್ಭುತವಂತರಾಗಿದ್ದೀರಿ. God is watching every one of us. ದೇವರು ನಮ್ಮೆಲ್ಲರನ್ನು ನೋಡ್ತಾ ಇದ್ದಾರೆ. The eye of the Lord is upon the righteous. ದೇವರ ನೋಟವು ಒಂದು ನೀತಿಯುಳ್ಳ ಮನುಷ್ಯನ ಮೇಲಿದೆ. Amen. So when we seek Him with all the righteousness, ನಾವು ನೀತಿ ಉಳ್ಳವರಾಗಿ ನಾವು ಆತನನ್ನು ನೋಡುವಾಗ God will be with us. ದೇವರು ನಮ್ಮೊಂದಿಗೆ ಇರ್ತಾನೆ. Now I want to tell something about the sin of Israel. ಇಸ್ರೇಲದ ಪಾಪದ ಬಗ್ಗೆ ನಾನು ನಿಮ್ಮ ಹತ್ರ ಹಂಚಿಕೊಳ್ಳುತ್ತಿದ್ದೇನೆ. What is the Israel? ಇಸ್ರೇಲ್ ಅನ್ನೋದು What ಏನು? is the sin? ಪಾಪ ಅನ್ನೋದೇನು? It is only some few words I will tell about it and I will close. ಸ್ವಲ್ಪ ನಾನು ಅದರ ಬಗ್ಗೆ ಮಾತಾಡಿ ನಾನು ಮುಗಿಸುತ್ತೇನೆ. Sin is something ಪಾಪ ಅನ್ನೋದು doing things against God. ದೇವರಿಗೆ ಎದುರಾಗಿ ಮಾಡುವಂತಹ Or ಕಾರ್ಯವಾಗಿದೆ. disobeying the Lord's commandment. ದೇವರನ್ನು ನಾವು ಮರ್ಯಾದೆ ಇಲ್ಲದೆ ನೋಡುವಂತಹ ಕಾರ್ಯವಾಗಿದೆ. Anything against God, if you do, it becomes sin. ದೇವರಿಗೆ ಎದುರಾಗಿ ಯಾವುದೇ ಮಾಡುವುದು ಅದು ಪಾಪವಾಗಿದೆ. God doesn't like sinners. ದೇವರಿಗೆ ಪಾಪರನ್ನು ನೋಡಿದ್ರೆ ಆಗುವುದಿಲ್ಲ. He loves sinners. ಅವರಿಗೆ ಪಾಪರಂದ್ರೆ ಇಷ್ಟ. He hates sin. ಬಟ್ ಆದ್ರೆ ಪಾಪ ಅಂದ್ರೆ ಅವರಿಗೆ ಅಸಹ್ಯ. God doesn't like. ದೇವರಿಗೆ ಅದು ಇಷ್ಟ ಇಲ್ಲ. Oh, that is the reason God doesn't like. Only devil will speak all the time. ಬರೀ ಸೈತಾನನು ಎಲ್ಲ lie and he will do sin. ಸೈತಾನನು ಎಲ್ಲ ಸಾರಿ ಸುಳ್ಳನ್ನು ಮಾತಾಡಿ ಪಾಪವನ್ನು ಮಾಡುತ್ತಾನೆ. What is sin actually? ಪಾಪ ಅಂದ್ರೆ ಏನು? It is disobeying God. ಅದು ದೇವರನ್ನು ಮರ್ಯಾದೆ ಇಲ್ಲದೆ ನೋಡುವಂತಹ ವಿಷಯ. Backsliding from God. ದೇವರಿಂದ ಹಿಂದಿರುಗುವಂತಹ ಒಂದು ವಿಷಯವಾಗಿದೆ. Anything disobey. ಯಾವುದೇ ಒಂದು ಆತನಿಗೆ If you ವಿರುದ್ಧವಾಗಿ don't follow the commandment of the Lord. ಆತನ ಕಟ್ಟಳೆಯನ್ನು ನಾವು When you are away from the presence of God. ದೇವರ ಪ್ರಸನ್ನತೆಯಿಂದ ದೂರ ಇರುವುದೇ ಆಗಲಿ. The Bible says the wage of sin is death. ದೇವರ ವಾಕ್ಯ ಹೇಳುತ್ತದೆ ಪಾಪವು ಮರಣವು ಆಗುತ್ತದೆ ಅಂತ. A man with sin, the Bible says he is created by the devil. ಪಾಪದಿಂದ ಇರುವಂತಹ ಒಂದು ಮನುಷ್ಯ ಸೈತಾನನಿಂದ ಉಂಟು ಮಾಡುವಂತಹವನಾಗಿದ್ದಾನೆ. We can hide anything before anybody. ನಾವು ಎಲ್ಲರ ಮುಂದೆನೂ ಎಲ್ಲಾ ವಿಷಯವನ್ನು ನಾವು ಮುಚ್ಚಿಡಬಹುದು. But you cannot hide anything before God. ಆದ್ರೆ ದೇವರ ಮುಂದೆ ನಾವು ಯಾವುದೇ ಒಂದು ಮುಚ್ಚಿಡಕ್ಕಾಗಲ್ಲ. If you hide anything, it becomes a sin. ನಾವು ಯಾವುದೇ ಒಂದು ಮುಚ್ಚಿಡ್ತೀವೋ ಅದು ಪಾಪವಾಗುತ್ತದೆ. Let us look at His grace. ನಾವು ಆತನ ಕೃಪೆಯನ್ನು ನಾವು ನೋಡೋಣ. When you repent, ನಾವು the sin goes out. ಅದು ಪಾಪ. When you accept Jesus, ನಾವು ದೇವರನ್ನು ಸ್ವೀಕರಿಸುವಾಗ, when you believe that Jesus has washed all your sins, ನಾವು ಯಾವಾಗ ಕರ್ತನು ನಮ್ಮ ಪಾಪವನ್ನು ತೊಳೆದ್ರು ಅಂತ ನಾವು ನಂಬುತ್ತೇವೆ. that happens only when we repent. ಅದು ನಾವು ಮಾನಸಾಂತರ When we confess our sins, ಅದು ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡುವಾಗ, then God will recognize us as His children. ಆಗ ದೇವರು ನಮ್ಮನ್ನು ಆತನ ಮಕ್ಕಳೆಂದು ಹೇಳುತ್ತಾರೆ. So this is what the sin about. ಪಾಪ ಅಂದ್ರೆ ಇದೆ. Israel is the chosen nation. ಇಸ್ರಾಯೇಲ್ ಎಂಬುದು ಒಂದು ಆಯ್ಕೆ ಪಟ್ಟಂತಹ ಪಟ್ಟಣವಾಗಿದೆ. The people who live there in that country are the chosen people. ಆ ಪಟ್ಟಣದಲ್ಲಿ ಇರುವಂತಹ ಜನರು ಆಯ್ಕೆ ಹೊಂದಿದ್ದಾರೆ. God wants these people to be example to the whole world. ದೇವರು ಆ ಒಂದು ಮನುಷ್ಯರು ಇಡೀ ಲೋಕಕ್ಕೆ ಮಾದರಿಯಾಗಿರುವಂತವರು. That is the reason God blessed them. ಅದರಿಂದ ದೇವರ ಆ ಒಂದು ಮನುಷ್ಯರನ್ನು ಆಶೀರ್ವಾದ It is a very ಮಾಡಿದರು. small nation. ಅದು ತುಂಬಾ ಚಿಕ್ಕ ಪಟ್ಟಣವಾಗಿದೆ. But very powerful than the mighty nations. ಆದರೆ ಈ ಲೋಕಕ್ಕಿಂತ ಬಹಳ ಶಕ್ತಿ ಉಳ್ಳಂತಹ ಪಟ್ಟಣವಾಗಿದೆ. God blessed that people. ದೇವರ ಮಕ್ಕಳನ್ನು God ಆಶೀರ್ವದಿಸಿದರು. blessed that country. ಆ ಪಟ್ಟಣವನ್ನು ಆಶೀರ್ವದಿಸಿದರು. Though it is very small, ಅದು ಚಿಕ್ಕದಾಗಿದ್ದರೂ it is very powerful than mighty nations. ಅದು ತುಂಬಾ ಶಕ್ತಿ ಉಳ್ಳವಾಗಿದೆ. God delivered the people of Israel from, they were in the slavery in Egypt. ಇಸ್ರಾಯೇಲ್ ಜನರು ಎಗಿಪ್ತ ಪಟ್ಟಣದಲ್ಲಿ ಗುಲಾಮರಾಗಿದ್ದರು. But God called them. ಆದರೆ ದೇವರು ಅವರನ್ನು When they cried,
ಅವರ ಅತ್ತಾಗ God listened to their prayer. ಅವರ ಅಲುಗೆ And ಕೇಳಿ God delivered them and He brought them from the slavery. ಆ ಒಂದು ಗುಲಾಮತನದಿಂದ ಆಚೆ ತಂದು When they come, there was a Red Sea. ಅವ್ರು ಆಚೆ ಬಂದಾಗ ಅಲ್ಲಿ ಒಂದು ದೊಡ್ಡ God has ಸಮುದ್ರ done ಇತ್ತು. wonderful things in their life. ಆ ಒಂದು ದೇವರು ಅವರ ಜೀವಿತದಲ್ಲಿ ತುಂಬಾ ದೊಡ್ಡ When ಕಾರ್ಯಗಳನ್ನು they were ಮಾಡಿದ್ದಾರೆ. in need of water, God has given the water. ಅವರಿಗೆ ನೀರು ಬೇಕಾದಾಗ ನೀರು ಕೊಟ್ಟಿದ್ದಾರೆ. When they were in need of food, God has given the manna. ಅವರಿಗೆ ಊಟ ಬೇಕಾದಾಗ ಮನ್ನವನ್ನು ಕೊಟ್ಟಿದ್ದಾರೆ. 40 years without working, they were eating the food of manna. 40 ವರ್ಷ ಕೆಲಸ ಮಾಡದೆ ಊಟ ಮಾಡಿದರು. God has done very wonderful things in their life. ದೇವರು ಅದ್ಭುತ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ಮಾಡಿದ್ದಾರೆ. He healed all the sicknesses. ಎಲ್ಲಾ ರೋಗಗಳನ್ನು ವಾಸಿ ಮಾಡಿದರು. And God has taken care of them. ಅವರನ್ನು ನೋಡಿಕೊಂಡಿದ್ದಾರೆ ದೇವರು. When the enemy came, ಶತ್ರು ಮುಂದೆ ಬಂದಾಗ many people came against them ತುಂಬಾ ಜನರು ಅವರಿಗೆ ಎದುರಾಗಿ in their ಬಂದರು journey. ಅವರ ಪ್ರಯಾಣದಲ್ಲಿ. But God blessed them. ಆದ್ರೆ ದೇವರು ಅವರನ್ನು ಆಶೀರ್ವಾದ ಮಾಡಿದ್ರು. God has taken them to the place where there is milk and honey. ಹಾಲು ತುಪ್ಪ ಓಡುವ ನದಿಯ ಬಳಿ ದೇವರು ಅವರನ್ನು ಕರ್ಕೊಂಡು ಹೋಗಿದ್ದಾರೆ. They went to the place where they not constructed the house. ಅವರು ಒಂದು ಮನೆ ಕಟ್ಟದೇ ಇದ್ದಂತಹ ಜಾಗಕ್ಕೆ ಅವರು ಹೋಗಿದ್ರು. They are not constructed the house, but you can say house is already constructed. ಅವ್ರ ಮನೆಯನ್ನ ಕಟ್ಟಲಿಲ್ಲ, ಆದ್ರೆ ಮನೆ ಆಲ್ರೆಡಿ ಅಲ್ಲಿತ್ತು. They went to the place in the fertile land ಅವರು without any hard work. They did not do anything for the land, but God has given the fertile land. ಅವರಿಗೆ ಬೇಕಾದ ಒಂದು ಸ್ಥಳವನ್ನು ದೇವರು ಕೊಟ್ಟಿದ್ರು. God gave the water. ದೇವರು ನೀರನ್ನು God chased all the enemies against ಎಲ್ಲಾ them. ಶತ್ರುಗಳನ್ನು ತೊಳೆದಾಕಿದರು. And they ate nicely. ಅವ್ರು ಚೆನ್ನಾಗಿ ತಿಂದ್ರು. The land was that is the land we see even today. ಆ ಸ್ಥಳವನ್ನೇ ನಾವು ಇವತ್ತು ನೋಡ್ತಿದ್ದೇವೆ. Many people attacked them. ತುಂಬಾ ಜನರು ಆ ಒಂದು ಪಟ್ಟಣವನ್ನು Big countries. ದೊಡ್ಡ ದೊಡ್ಡ But they couldn't do anything. ಬಟ್ ಆದ್ರೆ ಏನು ಮಾಡಕ್ The grace ಆಗಲಿಲ್ಲ. of God is with them. ದೇವರ ಕೃಪೆ ಅವರೊಂದಿಗಿದೆ. Such a people, blessed people, ಆ ಆ ಒಂದು ಆಶೀರ್ವಾದ ಹೊಂದಿರುವಂತಹ ಮಕ್ಕಳು they also committed sin. ಅವರು ಪಾಪ ಮಾಡಿದ್ರು. We also ನಾವು very good people. ತುಂಬಾ We ಒಳ್ಳೆಯವರು. come to church. ನಾವು ಸಭೆಗೆ We ಬರ್ತೇವೆ, sing. ನಾವು ಹಾಡ್ತೇವೆ, We pray. ನಾವು ಪ್ರಾರ್ಥನೆ We ಮಾಡ್ತೇವೆ, listen to the word of ನಾವು God. ದೇವರ ವಾಕ್ಯವನ್ನು ಕೇಳ್ತೇವೆ. After going from here, ಇಲ್ಲಿಂದ ಹೋದ ನಂತರ our thinking is different. ನಮ್ಮ ಯೋಚನೆಗಳು ಬೇರೆ When we join ರೀತಿಯಾಗಿರ್ತವೆ. with our friends, ನಮ್ಮ ಸ್ನೇಹಿತರೊಂದಿಗೆ ನಾವು when we join ಸೇರಿಕೊಂಡಾಗ, with our relatives, ನಾವು ನಮ್ಮ ಸಂಬಂಧಿಗಳೊಂದಿಗೆ we try to ಸೇರಿಕೊಂಡಾಗ behave like them. ನಾವು ಅವರೊಂದಿಗೆ ನಾವು Many times we forget God. ನಾವು ದೇವರನ್ನು ತುಂಬಾ ಸಾರಿ ನಾವು ಮರೆತು ಹೋಗ್ತೇವೆ. God is cautioning you today. ದೇವರು ನಮ್ಮನ್ನು ಎಚ್ಚರಿಸುತ್ತಿದ್ದಾರೆ. Where we are, ನಾವು ಎಲ್ಲಿದ್ದೇವೆ, what type of the sin they did. ಯಾವ ತರವಾದ ಪಾಪವು ಅವ್ರು ಮಾಡಿದ್ರು. See, we also do the same thing. ನಾವು ಅದೇ ರೀತಿ When we ಮಾಡ್ತೇವೆ. want money, ನಮಗೆ ಕಾಸು ಬೇಕಾದಾಗ, when we want healing, ನಮಗೆ ಸ್ವಸ್ಥತೆ ಬೇಕಾದಾಗ, when we are in the trouble, ನಾವು ಕಷ್ಟದಲ್ಲಿ ಇರುವಾಗ, when we are in sick, ನಾವು ಅನಾರೋಗ್ಯದಲ್ಲಿ we ಇರುವಾಗ cry to God. ನಾವು ದೇವರ ಒಂದು ನಾವು ಅಳ್ತೇವೆ. Other times we don't. ಬೇರೆ ಬೇರೆ ಸಮಯದಲ್ಲಿ ನಾವು ಅಳುವುದಿಲ್ಲ. When the problem comes, ನಮಗೆ ಕಷ್ಟಗಳು ಬರುವಾಗ we come near to God. ನಾವು ದೇವರೊಂದಿಗೆ ನಾವು ಬರ್ತೇವೆ. Otherwise, you will forget God. ಇಲ್ಲಾಂದ್ರೆ ನಾವು ದೇವರನ್ನು ಮರೆತು During the journey time of these people, ಈ ಒಂದು ಪ್ರಯಾಣ ಸಮಯದಲ್ಲಿ, ಮಕ್ಕಳ ಪ್ರಯಾಣ ಸಮಯದಲ್ಲಿ they struggled for life. ಅವರು ಅವರ ಜೀವಿತಕ್ಕೋಸ್ಕರ ಅವ್ರು ತುಂಬಾ They were ಕಷ್ಟಪಟ್ಟರು. asking food. ಅವರು ಊಟಕ್ಕೋಸ್ಕರ God has ಕೇಳಿದ್ರು. given them food. ದೇವರು ಊಟ ಕೊಟ್ರು. After eating, ಅದು ತಿಂದಾದ್ಮೇಲೆ, when the stomach is full, ಹೊಟ್ಟೆ ತುಂಬ ಆದ್ಮೇಲೆ they forgot God only. ದೇವರನ್ನು ಮರೆತು ಹೋದ್ರು. This is what the people of Israel did. ಇದೇ ಇಸ್ರಾಯೇಲ್ ಮಕ್ಕಳು ಮಾಡಿದ ಕೆಲಸ. They received all the blessings, ಅವರೆಲ್ಲ ಒಂದು ಆಶೀರ್ವಾದವನ್ನು and they ಹೊಂದಿಕೊಂಡ್ರು. forgot the God. ಆದ್ರೆ ದೇವರನ್ನು ಮರೆತು ಹೋದ್ರು. They ignored God, ದೇವರನ್ನು ತೊಳೆದು ಬಿಟ್ಟರು. and they disobeyed the commandment. ಅವರು ದೇವರ ವಾಕ್ಯವನ್ನು, They don't want to listen to God. ದೇವರ ವಾಕ್ಯವನ್ನು ಕೇಳುವುದಕ್ಕೆ Lot of immoral things they did. ಅವರು ತುಂಬಾ ಭಯಂಕರವಾದ ಪಾಪಗಳನ್ನು ಮಾಡಿದರು. That's how they did this sin. ಅದು ಈ ರೀತಿಯಾಗಿ ಅವರು ಪಾಪಗಳನ್ನು In ಮಾಡಿದರು. the book of Hosea, ಹೋಸಿಯ ಪುಸ್ತಕದಲ್ಲಿ when we read, ನಾವು ಓದುವಾಗ Hosea was the prophet. ಹೋಸಿಯ ಬಂದು ಒಂದು ಪ್ರವಾದಿಯಾಗಿದ್ದ. He is the minor prophet. ಅವರು ಒಂದು ಪ್ರವಾದಿಯಾಗಿದ್ದರು, ಚಿಕ್ಕ ಪ್ರವಾದಿ. ಚಿಕ್ಕ ಪ್ರವಾದಿಯಾಗಿದ್ದರು. He was the last prophet in kingdom of Israel. ಅವರು ಇಸ್ರಾಯೇಲ್ ದೇಶದಲ್ಲಿ ಅವರು ಕೊನೆಯ When ಪ್ರವಾದಿಯಾಗಿದ್ದರು. they were ruling,
ಅವರು ಆಳ್ವಿಕೆ ಮಾಡುವಾಗ God spoke to him. ದೇವರು ಅವರೊಂದಿಗೆ Hey, you ಮಾತಾಡಿದ್ರು. go and tell to the people. ನೀನು ಹೋಗಿ ಮಕ್ಕಳೊಂದಿಗೆ ಹೇಳು. He was a very peculiar man. ಅವ್ರು ಬಂದು ತುಂಬಾ ಒಂದು ಸಮಾಧಾನವಾದ A small story I will tell about him. ಒಂದು ಚಿಕ್ಕ ಕಥೆ ಆತನ ಬಗ್ಗೆ ನಾನು Hosea was ಹೇಳ್ತೇನೆ. the man of God. ಓಸೆ ದೇವರ ಮಗನಾಗಿದ್ದರು. God liked him very much. ದೇವರಿಗೆ ತುಂಬಾ ಇಷ್ಟವಾಯಿತು. And that is the reason God spoke to him. ಅದರಿಂದ ದೇವರು ಓಸೆ ಬಳಿ Go ಮಾತಾಡಿದರು. and tell my words to the people. ನೀನು ಹೋಗಿ ನನ್ನ ಮಾತುಗಳನ್ನು ಜನರೊಂದಿಗೆ ಹೇಳು. And let them do accordingly. ಅದರಂತೆಯೇ ಅವರು ಮಾಡಲಿ. And one thing God did in his life. ಒಂದು ವಿಷಯ ದೇವರು ಏನ್ ಮಾಡಿದರಂದ್ರೆ God asked him to go and marry a girl. ದೇವರು ಹೋಶೆಯನ್ನು ಒಂದು ಹುಡುಗಿಯನ್ನು ಮದುವೆ ಆಗಕ್ಕೆ ಹೇಳಿದ್ರು. And she got 3 children. ಅವರಿಗೆ 3 ಮಕ್ಕಳಾಯಿತು. After that, ಅದಾದ ನಂತರ she went away with other people. ಆಕೆಯು ಬೇರೆಯೊಂದಿಗೆ ಹೋಗ್ಬಿಟ್ರು. This house was broken. ಈ ಒಂದು ಮನೆ ಹೊಡೆದೋಗಿತ್ತು. This man with 3 children. ಈ ಮನುಷ್ಯ ಈ 3 ಮಕ್ಕಳೊಂದಿಗೆ God said, ದೇವರು I ಹೇಳಿದ್ರು, will give children. ನಾನು ನಿನಗೆ ಮಕ್ಕಳನ್ನು ಕೊಡ್ತೇನೆ. She will go, don't worry. ಅವಳು ಹೋಗ್ಬಿಡ್ತಾಳೆ. But after some time, ಅದಾದ ನಂತರ God said to him, ದೇವರು ಹೇಳಿದ್ರು, go and call her. ನೀನು ಹೋಗಿ ಆಕೆಯನ್ನು ಕರೆ. You pay the money to that person. ನೀನು ಆ ಮನುಷ್ಯನಿಗೆ Deliver her and come. ಆಕೆಯನ್ನು ನೀನು ಬಿಡಿಸಿಕೊಂಡು ಬಾ. And you tell this story to all the people of Israel. ಈ ಒಂದು ಕಥೆಯನ್ನು ನೀನು ಇಸ್ರಾಯೇಲ್ ಮಕ್ಕಳಿಗೆ ಎಲ್ಲರಿಗೂ ಬಳಿ ನೀನು ಹೇಳಬೇಕು. This may be very bad incidents happen in the life of Hosea. ಇದು ಒಂದು ಕೆಟ್ಟ ಒಂದು ರೀತಿ ಹೊಸೆಯನ. But God made him as example. ಆದ್ರೆ ಈಕೆಯನ್ನು ಒಂದು ಮಾದರಿಯಾಗಿ Through him, God teaching the moral. ಈಕೆ ಮುಖಾಂತರ ದೇವರು ಒಂದು ಕಥೆಯನ್ನು ಅಲ್ಲಿ ಹೇಳ್ತಿದ್ದಾರೆ. The people may go away. ಜನರು ಆಚೆ ಹೋಗ್ಬೋದು. In the similar way, these people of Israel, ಇದೇ ರೀತಿ ಇಸ್ರಾಯೇಲ್ ಮಕ್ಕಳು they disobeyed me. ದೇವರನ್ನು They ignored me. ದೇವರನ್ನು And they did all sorts of nonsense. ಎಲ್ಲಾ ರೀತಿಯಾದ ಕಷ್ಟ ರೀತಿಗಳನ್ನು All sorts of sin they did. ಎಲ್ಲಾ ರೀತಿಯಾದ ಪಾಪಗಳನ್ನು ಇವರು ಮಾಡಿದ್ರು. So God forgiven them. ಆದ್ರೆ ದೇವರ ಅವರನ್ನು He ಕ್ಷಮಿಸಿದರು. embraced them ಅವರನ್ನು ತಪ್ಪಿಕೊಂಡ್ರು. and He blessed them. ಅವರನ್ನು This ಆಶೀರ್ವದಿಸಿದರು. is what I did. ಇದೇ ನಾನು ಮಾಡಿದೆ. Though your wife has gone away, ನಿನ್ನ ಹೆಂಡತಿ ನಿನ್ನನ್ನು ಬಿಟ್ಟು ಆಚೆ have ಹೋಗಿದ್ರು you ಸಹ called and paid the compensation to them? ಆ ಒಂದು ಹಣವನ್ನು ಕೊಟ್ಟು ನೀನು ಆಕೆಯನ್ನು ಬಿಡಿಸಿಕೊಂಡು similar ಬಂದರೆ way, ಸಹ ಅದೇ Lord ರೀತಿ Jesus Christ came to this world ದೇವರು ಯೇಸು ಕ್ರಿಸ್ತನು ಈ ಒಂದು to forgive our sins. ನಮ್ಮ ಪಾಪಗಳನ್ನು Many ಕ್ಷಮಿಸಿದ್ದಾರೆ. times we were away from God. ತುಂಬಾ ಸಾರಿ ನಾವು ದೇವರಿಂದ ನಾವು We forgot God only. ದೇವರನ್ನು ನಾವು ಮರೆತು But all the time, ಆದ್ರೆ ಎಲ್ಲಾ God ಸಮಯದಲ್ಲಿ is eye watching on us. ದೇವರು ನಮ್ಮನ್ನು ಯಾವಾಗಲೂ ನೋಡಿಕೊಂಡು God is wonderful God. ದೇವರು ಒಳ್ಳೆಯ ದೇವರು. But these people, here the portion of the Bible it says, ದೇವರ ವಾಕ್ಯವು Hosea ಹೇಳ್ತದೆ 4th chapter and 6th word, ಹೋಸಿಯ 4:6 they say, ಇದು ಹೇಳ್ತದೆ, the people have no knowledge about God. ನನ್ನ ಜನರಿಗೆ ಜ್ಞಾನನೇ ಇಲ್ಲ. They die without the knowledge of God. ಅವರು ಜ್ಞಾನ ಇಲ್ಲದೆ ಸತ್ತೋಗ್ತಿದ್ದಾರೆ. They lack in knowledge. ಜ್ಞಾನದಲ್ಲಿ ಅವರು ದೂರ ಇದ್ದಾರೆ. They rejected the knowledge. ಆ ಜ್ಞಾನವನ್ನು ಅವರು ತೊಳೆದು ಹಾಕಿದ್ದಾರೆ. They forgot the law of God. ದೇವರ ಕಟ್ಟಳೆಯನ್ನು ಅವರು This is ಮರೆತುಬಿಟ್ಟಿದ್ದಾರೆ. how the people live. ಈ ರೀತಿಯಾಗಿ ಜನರು ಜೀವಿಸ್ತಿದ್ದಾರೆ. People don't want God. ಜನರಿಗೆ ದೇವರು ಬೇಡ. Even nowadays we can see ಈಗಿನ ಕಾಲದಲ್ಲಿ ಕೂಡ ನಾವು many rich ನೋಡ್ಬೋದು. people. ತುಂಬಾ ಸಾಹುಕಾರ ಜನರು. When the richness comes, ಆ ಒಂದು ಸಾಹುಕಾರತನ ಬಂದಾಗ many times I have heard in TV. ತುಂಬಾ ಸಾರಿ ನಾನು ಟಿವಿಯಲ್ಲಿ ನಾನು They will ನೋಡಿದ್ದೇನೆ. ask how you become a rich man. ನೀನು ಹೇಗೆ ನೀನು ಸಾಹುಕಾರನಾಗಿದ್ದಿ ಅಂತ They will say ಕೇಳಿದಾಗ, it is all my hard work. ಎಲ್ಲ ನನ್ನ ಕಷ್ಟ ಕ್ಷಮವೇ ಅಂತ It is ಹೇಳ್ತಾರೆ. all my effort. ಎಲ್ಲ ನನ್ನ ಒಂದು ರೀತಿಯ My aim, I want to become a rich man. ನನ್ನ ಒಂದು ಕನಸು ನಾನು ಸಾಹುಕಾರನಾಗಬೇಕು. With my ability, with my wisdom, I become a rich ನನ್ನ man. ಕಷ್ಟದಿಂದ ನನ್ನ ಜ್ಞಾನದಿಂದ ನಾನು ಸಾಹುಕಾರನಾಗಿದ್ದೇನೆ ಅಂತ People may say ಹೇಳ್ತಾರೆ. that. ಜನರು ಹೇಳ್ಬೋದು. But your life is in the hands of God. ಆದ್ರೆ ನಮ್ಮ ಜೀವಿತ ಕರ್ತನ ಕರದಲ್ಲಿದೆ. Your health is in the hands of God. ನಮ್ಮ ಆರೋಗ್ಯವು ಕರ್ತನ ಕೈಯಲ್ಲಿ. How long you are going to live is in the hands of God. ನಾವು ಎಷ್ಟು ದಿನ ನಾವು ಜೀವಿಸ್ತೇವೆ ಎಂಬುದು ಕರ್ತನ Your ಕೈಯಲ್ಲಿ. poverty is in the hand of God. ನಮ್ಮ ಒಂದು Your prosperity is in the hands of ನಮ್ಮ God. ಒಂದು ಆಶೀರ್ವಾದವು ಕರ್ತನ ಕೈಯಲ್ಲಿದೆ. When God gives that, ಅದನ್ನು ಕರ್ತನು ಕೊಡುವಾಗ we must look into it. ಆ- God ಅದನ್ನು says ನಾವು these ನೋಡಬೇಕು. people, they don't want
knowledge to understand about God. ದೇವರು ಹೇಳ್ತಾರೆ ಈ ಜನರಿಗೆ ಜ್ಞಾನ ಬೇಡ ಅಂತ ಹೇಳ್ತಿದ್ದಾರೆ ಅಂತ. These people, they enjoyed all the benefits, what I said. ಈ ಒಂದು ಜನರು ಬೇಕಾದದನ್ನೆಲ್ಲವನ್ನು ಅವರು ಕೊಂಡ್ರು. At last they want to disobey God. ಕೊನೆಯ ರೀತಿಯಲ್ಲಿ ದೇವರನ್ನು ಅವರು ಅವಮಾನಿಸಿದರು. The other word it says ಇನ್ನೊಂದು ವಾಕ್ಯ in the 5th chapter, 5ನೇ ಅಧ್ಯಾಯದಲ್ಲಿ pride is in their face. Pride. They were very proud people. ಹೊಗಳಿಕೆ ಅವರ ಮುಖದಲ್ಲಿತ್ತು, ಹೆಮ್ಮೆತನವು ಅವರ ಮುಖದಲ್ಲಿತ್ತು. Whatever they did, oh, it is all mine. ಅವರು ಏನೇ ಮಾಡಿರಲಿ ಅದೆಲ್ಲ I ನಾನು ಅಂತ only did. ಹೇಳಿದ್ರು, ನಾನೇ ಮಾಡಿದ್ದು. So they forgot God. ಅದರಿಂದ ದೇವರನ್ನು ಅವರು ಮರೆತು They given importance to they are like very pride people. ಅವರು ತುಂಬಾ ಹೆಮ್ಮೆತನವಾದ ಜನರಾಗಿದ್ರು. God noticed them in their face only. ದೇವರು ಅವರ ಮುಖದಲ್ಲೇ ಅದನ್ನು ನೋಡಿದ್ರು. Some people, when we go, they will not look down. ಕೆಲವು ಜನರು ಅವ್ರನ್ನ ಹೋದಾಗ ಅವ್ರು ಕೆಳಗೆ They ನೋಡುವುದಿಲ್ಲ. will be like this. ಅವ್ರು ಹಿಂಗೆ ಇರ್ತಾರೆ, ತಲೆ They ಮೇಲೆ will stand like ಇರ್ತಾರೆ. this. ಅವ್ರು ಗರ್ವದಿಂದ Oh, ನಿಂತಿರ್ತಾರೆ. by seeing their face only we can ಅವ್ರ identify. ಮುಖವನ್ನು ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತದೆ. In the similar way, these people were very proud. ಇದೇ ರೀತಿಯಾಗಿ ಈ ಒಂದು ಜನರು ಕೂಡ ತುಂಬಾ 6th chapter we see 6ನೇ ಅಧ್ಯಾಯದಲ್ಲಿ ನಾವು they ನೋಡುತ್ತೇವೆ. violated the covenant of the Lord. ದೇವರ ಕಟ್ಟಳೆಯನ್ನು ಅವರು ಮೀರಿ ಹೋದರು. The covenant is what you make with God and man. ಆ ಒಂದು ಕರ್ತನ ದೇವರ ಮುಂದೆನೋ ಮನುಷ್ಯನ ಮುಂದೆನೋ ಇರುವಂತಹ ಒಡಂಬಡಿಕೆಯನ್ನು ಅವರು ಒಡಂಬಡಿಕೆ. ಒಡಂಬಡಿಕೆಯನ್ನು Yes, ಅವರು this is ಮಾಡ್ತಾರೆ. what is the exact word. They disobeyed. ಅವರು ದೇವರನ್ನು ಅವರು See, we also ಅವಮಾನಪಡಿಸಿ make covenant many times. ನಾವು ಅನೇಕ ಬಾರಿ ನಾವು ಒಡಂಬಡಿಕೆ ಮಾಡುತ್ತೇವೆ ಕರ್ತನ ಮುಂದೆ. You will make some commitment with God. ನಾವು ದೇವರ ಬಳಿ ನಾವು ಒಂದು ಒಡಂಬಡಿಕೆ ನಾವು God, if ಮಾಡ್ತೇವೆ. you do this, I will do like this. ದೇವರೇ ನೀನು ಇದನ್ನ ಮಾಡಿದ್ರೆ ನಾನು ಮಾಡ್ತೀನಿ ಅಂತ ನಾವು ಹೇಳ್ತೇವೆ. If you heal me, I will give 10,000 rupees. ನೀನು ನನಗೆ ಸ್ವಸ್ಥತೆ ಕೊಟ್ರೆ ನಾನು ನಿನಗೆ 10,000 As if ಕೊಡ್ತೀನಪ್ಪ you ಅಂತ give the bribe, ಹೇಳ್ತೇವೆ. He will answer your prayer. ಅದು ನಾವು ಒಂದು ಲಂಚ ಕೊಟ್ಟಂಗೆ ಅದಿಗಿದೆ. At the time of baptism, we will make a covenant. ನಾವು ದೀಕ್ಷಾ ಸ್ಥಾನ ಹೊಂದುವಾಗ ನಾವು ಒಂದು ಒಡಂಬಡಿಕೆ I accept you as my Lord. ನಾನು ನಿಮ್ಮನ್ನು ನನ್ನ I will live for you. ಸ್ವೀಕರಿಸಿಕೊಳ್ಳುತ್ತೇನೆ. ನಾನು I obey your commandment. ನಾನು ನಿಮ್ಮ ಒಂದು ಕಟ್ಟಳೆಯನ್ನು Today I submit to you. ನಾನು ನನ್ನನ್ನೇ All this you will say. ಅಂತ ನಾವು ಹೇಳ್ತೇವೆ. After some time, ಅದಾದ ನಂತರ people will go back and they will drink. ಅವರು ಮತ್ತೆ ಹೋಗಿ ಕುಡಿತಾರೆ. Without fear, they will very immoral life they will do. ಒಂದು ಭಯ ಇಲ್ಲದೆ ಆ ಒಂದು ರೀತಿಯ ಜೀವಿತ Even in ರೀತಿಯನ್ನು the ನಡೆಸ್ತಾರೆ. marriage it happens. ಮದುವೆ ರೀತಿಯಲ್ಲಿ ಕೂಡ ಹಾಗೆ Husband and ಆಗುತ್ತದೆ. wife will make a covenant with God. ಗಂಡ ಹೆಂಡತಿ ಒಡಂಬಡಿಕೆ ಮಾಡ್ತಾರೆ ಕರ್ತನ ಮುಂದೆ. I will obey all the time. ನಾನು ಎಲ್ಲಾ ಸಮಯದಲ್ಲಿ ನಾನು ನಿನಗೆ The ಆಹ್ವಾನಿಸ್ತೇನೆ girl ಅಂತ will say, ಹೇಳ್ತಾರೆ. I will obey every time. ನಾನು ನಿನಗೆ ಯಾವಾಗ್ಲೂ ನಾನು ಆಹ್ವಾನಿಸ್ತೇನೆ ಅಂತ ಹುಡುಗಿ The boy ಹೇಳ್ತಾರೆ. will say, I will love you. I will ಕರ್ತನ cherish you. ವಾಕ್ಯ ಹೇಳುತ್ತದೆ ನಾನು ನಿನ್ನನ್ನು ಪ್ರೀತಿಸ್ತೇನೆ. ನಾನು But after some time, ಸ್ವಲ್ಪ ಸಮಯದ both of them will ನಂತರ be different. ಇಬ್ರು ಬೇರೆ They will ರೀತಿಯಾಗಿ go up to divorce. ಅವರು ಬೇರೆ They will ರೀತಿಯಾಗಿ seek for divorce. ಅವರು ಬೇರೆ They are ಮಾಡ್ಕೊಳ್ಳುವುದಕ್ಕೋಸ್ಕರ children of God. ಹೋಗ್ತಾರೆ. It is all happened in the society. ಇದೆಲ್ಲ ನಮ್ಮ ದಿನನಿತ್ಯ But ಕಾಲದಲ್ಲಿ we, the children of God, ನಾವು ದೇವರ when we ಮಕ್ಕಳಾಗಿರುವಾಗ make covenant with God, ನಾವು ದೇವರೊಂದಿಗೆ ನಾವು we must be ಒಡಂಬಡಿಕೆ very ಮಾಡುವಾಗ firm in that. ನಾವು ಅದರೊಂದಿಗೆ ನಾವು So many times we pray, ನಾವು ತುಂಬಾ Lord, I will do this. ಮಾಡ್ತೇವೆ. ನಾನು ಇದನ್ನ ಮಾಡ್ತೇನೆ. I will obey. ನಾನು I will come to church regularly. ನಾನು ಸಭೆಗೆ I will ಬರ್ತೇನೆ. read the Bible regularly. ನಾನು ದೇವ ವಾಕ್ಯವನ್ನು I will pray ಓದ್ತೇನೆ. every day. ನಾನು ಪ್ರಾರ್ಥಿಸ್ತೇನೆ. But after that we will forget. ಅದಾದ ನಂತರ ನಮ್ಮ So never violate the covenant what you made with God. ಯಾವಾಗಲೇ ಹಾಗೆ ನಾವು ಕರ್ತನ ಮುಂದೆ These ಇಟ್ಟಿರುವಂತಹ people violated God. ಇವರು ಕರ್ತನ ಒಡಂಬಡಿಕೆಯನ್ನು ಅವರು Violated the covenant. ಆ ಒಂದು ಒಡಂಬಡಿಕೆಯನ್ನು ಅವರು 7th chapter it says, 7ನೇ ಅಧ್ಯಾಯದಲ್ಲಿ ಹೇಳ್ತದೆ. they had fellowship with the unbelievers. ದೇವರೊಂದಿಗೆ ಇಲ್ಲದಂತ ದೇವರ ಬಳಿ ಇಲ್ಲದೆ ಇರುವಂತಹ ಮಕ್ಕಳೊಂದಿಗೆ ಅವರಿಗೆ When we join with some people, ನಾವು ಬೇರೆ ಒಂದು ಮಕ್ಕಳೊಂದಿಗೆ ಇರುವಾಗ the young children when they go to school and college, ಮಕ್ಕಳು ಸ್ಕೂಲಿಗೆ ಹಾಗೆ ಕಾಲೇಜ್ They will have friends. ಅವ್ರಿಗೆ ಸ್ನೇಹಿತರು ಇರ್ತಾರೆ. these friends they will not see their background. ಆ ಸ್ನೇಹಿತರು ಅವರ ಹಿಂದಿನ ಜೀವಿತವನ್ನು ನೋಡುವುದಿಲ್ಲ. The rich children their behavior will be different. ಸಾಹುಕಾರ ಜನರ ಮಕ್ಕಳದೇ ಒಂಥರ ಆಟಿಟ್ಯೂಡ್. The poor children their behavior is different. ಬಡವ ಮಕ್ಕಳಿಗೆ ಬೇರೆ It will ರೀತಿಯಲ್ಲಿ not ಇರ್ತದೆ. carry with others. ಅದು ಸಂಬಂಧ ಹೊಂದುವುದಿಲ್ಲ. Some people very intelligent. ಕೆಲವು ಮಕ್ಕಳು ತುಂಬಾ ಬುದ್ಧಿವಂತರಾಗಿರ್ತಾರೆ. When
people cannot read properly. ಸರಿಯಾಗಿ When they ಓದಕ್ಕಾಗಿಲ್ಲ join, when they ಅಂದ್ರೆ join with the person who reads well, ಚೆನ್ನಾಗಿ ಓದೋರೊಂದಿಗೆ ಅವರು ಸೇರ್ಕೊಂತಾರೆ. he will adopt that system. ಆ ಒಂದು He will read. ರೀತಿಯಲ್ಲಿ ಸೇರ್ಕೊಂಡು ಅವ್ರು ಚೆನ್ನಾಗಿ ಓದ್ತಾರೆ. If a wise student, if he join with the foolish people, ಒಂದು ಬುದ್ಧಿವಂತ ಮಗು ಬಟ್ ದಡ್ಡತನ ಮಗು ಒಂದಿಗೆ They will spoil. ಸೇರ್ಕೊಂಡಾಗ ಅವ್ರು ಕೆಟ್ಟು ಹೋಗ್ತಾರೆ. that is the reason ಆದ್ದರಿಂದ when you chose your friendship, ನಾವು ನಮ್ಮ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳುವಾಗ either at home ಅದು ಮನೆಯಲ್ಲಿ or your ಆಗಲಿ, relatives ನಮ್ಮ ಸಂಬಂಧದಲ್ಲಿ or ಆಗಲಿ, in the workplace, ನಮ್ಮ ಕೆಲಸ wherever ಜಾಗದಲ್ಲಿ you go, ಎಲ್ಲೇ ಹೋಗ್ಲಿ you must have limited friends. ಅದು ನಮಗೆ ಬೇಕಾದ Better have friendship with the people who love God. ದೇವರನ್ನು ಪ್ರೀತಿಸುವಂತ ಮಕ್ಕಳೊಂದಿಗೆ ನಾವು Thereby we will be with them. ಅದರಿಂದ ನಾವು ದೇವರೊಂದಿಗೆ ಇರ್ತೇವೆ. And they also did adultery. ಅವರು In the sixth ವ್ಯಭಿಚಾರವನ್ನು chapter, it ಮಾಡಿದರು. says. 6ನೇ ಅಧ್ಯಾಯದಲ್ಲಿ ಹೇಳುತ್ತದೆ They did immoral work. ಅವರು ವ್ಯಭಿಚಾರವನ್ನು ಮಾಡಿದರು. That is the reason there was a problem in their life. ಅದರಿಂದ ಅವರ ಜೀವಿತದಲ್ಲಿ ಕಷ್ಟಗಳು It all because of the disobedience. ಅದೆಲ್ಲಾನು ದೇವರಿಂದ ಹಿಂದಿರುಗಿದ್ದರಿಂದ ಅದು ಆಗಿದೆ. And there was a backsliding. ದೇವರಿಂದ ಅವರು ಹಿಂದಿರುಗಿದ್ದಾರೆ. They will go away from God. ದೇವರಿಂದ ದೂರ ಹೋಗಿದ್ದಾರೆ. They will backsliding is that you will never obey God. ದೇವರನ್ನು ನಾವು You will not obey. This how when you don't listen to God, ದೇವರನ್ನು ನಾವು ಕೇಳದೇ ಇರುವಂತಹ ಸಮಯದಲ್ಲಿ they will ask something. ಅವರನ್ನು Lord, ಕೇಳ್ತಾರೆ, if you give me 10 lakhs rupees, ದೇವರೇ ನೀನು ನನಗೆ 10 ಲಕ್ಷ I will be ರೂಪಾಯಿ regular to church. ನಾನು ಸಭೆಗೆ ಕರೆಕ್ಟ್ ಆಗಿ ಬರ್ತೀನಿ. Otherwise, they will leave God will. ಇಲ್ಲಾಂದ್ರೆ ಅವ್ರು ದೇವರನ್ನೇ ಅವ್ರು ಬಿಟ್ಬಿಡ್ತಾರೆ. So they want to keep God into control. ದೇವರನ್ನು ಅವರು ಒಂದು ಕಂಟ್ರೋಲ್ Otherwise, if they are not blessed, they will go away. ಅವರು ಆಶೀರ್ವಾದ ಹೊಂದಿಲ್ಲ ಅಂದ್ರೆ ಅವರು They will never change. ಅವ್ರು ಯಾವಾಗಲೂ ಅವ್ರ They will never forget sin. ಅವರು ಪಾಪವನ್ನು ಅವ್ರು They will ಬಿಡುವುದಿಲ್ಲ. never disobey. ಅವರು But they want all benefits from God. ಆದ್ರೆ ದೇವರಿಂದ ಅವ್ರಿಗೆ ಬೇಕಾದದ್ದು ಎಲ್ಲಾನು This is how it happens. The Israeli people, ಇಸ್ರಾಯೇಲ್ ಮಕ್ಕಳು they started worshipping idols. ವಿಗ್ರಹಗಳನ್ನು ಅವರು ಆರಾಧಿಸುವುದಕ್ಕೆ ಅವರು ಶುರು ಮಾಡಿದರು. They made molded images ಅವರೊಂದು ವಿಗ್ರಹಗಳನ್ನು ಮಾಡಿ and they worshipped that. ಅದನ್ನು ಆರಾಧಿಸಿಕೊಂಡು Even today we see so many people worship the God in the calendar. ಈಗಿನ ಕಾಲದಲ್ಲಿ ಕೂಡ ನಾವು ನೋಡ್ತೇವೆ ಕ್ಯಾಲೆಂಡರ್ ಅಲ್ಲಿ ಇರುವಂತಹ ದೇವರನ್ನು ನಾವು Any ಆರಾಧಿಸ್ತೇವೆ. picture of God, ಯಾವುದೇ